ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಯಮೃತ್ಯುಂಜಯ ಶ್ರೀಯನ್ನ ಹೊರಹಾಕಲು ಟ್ರಸ್ಟ್ ಚಿಂತನೆಯನ್ನ ನಡೆಸ್ತಾ ಇದೆ. ಶ್ರೀಗಳನ್ನ ಹೊರಹಾಕೋದಕ್ಕೆ ಒಂದು ಟ್ರಸ್ಟ್ ಈಗಾಗಲೇ ಚಿಂತನೆಯನ್ನ ನಡೆಸಿದ್ದು ಹುಬ್ಬಳ್ಳಿಯಲ್ಲಿ ವಿಜಯಾನಂದ ಕಾಶಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೂಡಲ ಸಂಗಮ ಪೀಠದಲ್ಲಿ ಪರ್ಯಾಯ ವ್ಯವಸ್ಥೆಗೆ ಚಿಂತನೆಯನ್ನ ನಡೆಸಲಾಗ್ತಿದೆ. ಶೀಘ್ರದಲ್ಲೇ ಪರ್ಯಾಯ ವ್ಯವಸ್ಥೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಪರ್ಯಾಯ ವ್ಯವಸ್ಥೆಯಲ್ಲಿ ಓರ್ವ ಗುರುಗಳನ್ನ ನೇಮಿಸ್ತೀವಿ. ಮಠಕ್ಕೆ ಮಾಲೀಕರು ಸ್ವಾಮೀಜಿ ಅಲ್ಲ, ನಮ್ಮ ಟ್ರಸ್ಟ್ ಆಗಿದೆ. ಮಠ ನೀಡಿದ್ದು ಧರ್ಮದ ಪ್ರಚಾರ ಮತ್ತು ಸಂಘಟನೆಗೆ ಮಾತ್ರ ಅಂತ ಹೇಳಿದ್ದಾರೆ. ಚಿಂತನೆ ಆಗಿದೆ, ಅದು ನಿರ್ಧಾರನೂ ಕೂಡ ಆಗತ್ತೆ. ಮತ್ತೆ ಅದು ಹೇಳ್ತಾ ಇದೆ, ನಿರ್ಧಾರದಲ್ಲಿ ಬದಲಾವಣೆ ಆಗುತ್ತೆ ಆಗೋದ್ರಲ್ಲಿ ಏನಿಲ್ಲ. ನಮಗೆ ಒಬ್ರು ಅಲ್ಲಿ ಮಠದಲ್ಲಿ ನೋಡ್ಕೊಳ್ಬೇಕು. ಪಾಪ ನಮ್ಮ ಸಮಾಜದ ಜನ ಬರ್ತಾರ. ಏನೋ ಕೂಡಲ ಸಂಘದಲ್ಲಿ ಪವಿತ್ರವಾದ ಒಂದು ಬಸವಣ್ಣವರ ಐಕ್ಯ ಸ್ಥಳದಲ್ಲಿ ಇದೆ ನಮ್ಮ ಮಠ, ಅಲ್ಲಿ ಹೋಗಿ ಬರ್ಬೇಕು, ನಮ್ ಗುರುಗಳು ಭೇಟಿ ಆಗ್ಬೇಕು. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಒಬ್ರನ್ನ ಗುರುಗಳಾಗಿ ನೇಮಕ ಮಾಡೋದು ಕೂಡ ಸತ್ಯ. ಚಿಂತನೆ ಆಗಿದೆ, ಅದು ನಿರ್ಧಾರನೂ ಕೂಡ ಆಗತ್ತೆ. ಮತ್ತೆ ಅದು ಹೇಳ್ತಾ ಇದೆ, ನಿರ್ಧಾರದಲ್ಲಿ ಬದಲಾವಣೆ ಆಗುತ್ತೆ ಆಗೋದ್ರಲ್ಲಿ ಏನಿಲ್ಲ. ನಮಗೆ ಒಬ್ರು ಅಲ್ಲಿ ಮಠದಲ್ಲಿ ನೋಡ್ಕೊಳ್ಬೇಕು. ಪಾಪ ನಮ್ಮ ಸಮಾಜದ ಜನ ಬರ್ತಾರ. ಏನೋ ಕೂಡಲ ಸಂಘದಲ್ಲಿ ಪವಿತ್ರವಾದ ಒಂದು ಬಸವಣ್ಣವರ ಐಕ್ಯ ಸ್ಥಳದಲ್ಲಿ ಇದೆ ನಮ್ಮ ಮಠ, ಅಲ್ಲಿ ಹೋಗಿ ಬರ್ಬೇಕು, ನಮ್ ಗುರುಗಳು ಭೇಟಿ ಆಗ್ಬೇಕು. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಒಬ್ರನ್ನ ಗುರುಗಳಾಗಿ ನೇಮಕ ಮಾಡೋದು ಕೂಡ ಸತ್ಯ. ಚಿಂತನೆ ಆಗಿದೆ, ಅದು ನಿರ್ಧಾರನೂ ಕೂಡ ಆಗತ್ತೆ. ಮತ್ತೆ ಅದು ಹೇಳ್ತಾ ಇದೆ, ನಿರ್ಧಾರದಲ್ಲಿ ಬದಲಾವಣೆ ಆಗುತ್ತೆ ಆಗೋದ್ರಲ್ಲಿ ಏನಿಲ್ಲ. ನಮಗೆ ಒಬ್ರು ಅಲ್ಲಿ ಮಠದಲ್ಲಿ ನೋಡ್ಕೊಳ್ಬೇಕು. ಪಾಪ ನಮ್ಮ ಸಮಾಜದ ಜನ ಬರ್ತಾರ. ಏನೋ ಕೂಡಲ ಸಂಘದಲ್ಲಿ ಪವಿತ್ರವಾದ ಒಂದು ಬಸವಣ್ಣವರ ಐಕ್ಯ ಸ್ಥಳದಲ್ಲಿ ಇದೆ ನಮ್ಮ ಮಠ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಸಂಜಯ್ ಇದ್ದಾರೆ. ಸಂಜಯ್, ಜಯಮೃತ್ಯುಂಜಯ ಶ್ರೀಗಳನ್ನ ಟ್ರಸ್ಟ್ ನಿಂದ ಹೊರಗಡೆ ಹಾಕ್ಬೇಕು, ಯಾಕಂದ್ರೆ ಅವ್ರು ಮನೆ ರೀತಿನಲ್ಲಿ ಮಾಡ್ಕೊಂಡಿದ್ದಾರೆ, ಅವರೇನು ಎಲ್ಲಾ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂತದ್ದಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವರ ಆರೋಗ್ಯ ಏರುಪೇರಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಿದೆ. ಏನಿದು, ಯಾಕಿಷ್ಟು ಗೊಂದಲಗಳಾಗ್ತಾ ಇದೆ, ಯಾಕೆ ಅವರನ್ನ ಟ್ರಸ್ಟ್ ನಿಂದ ಹೊರಗಡೆ ಇರುವಂತಹ ಪ್ರಯತ್ನ ಇದು? ಶಕುಂತಲಾ, ಕೂಡಲ ಸಂಗಮದ ಪಂಚಮಸಾಲಿ ಪೀಠದಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ಶಾಸಕ ವಿಜಯಾನಂದ ಕಾಶಪ್ಪನವರ ನಡುವಿನ ಅನೇಕ ದಿನಗಳ ಕಾಲ ತಿಕ್ಕಾಟ ಮುಂದುವರೆದಿರುವಂತದ್ದು. ಈ ಕೆಲ ದಿನಗಳ ಹಿಂದಷ್ಟೇ ಮಠದ ಬೀಗ ಹೊಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಡುವೆ ಸಾಕಷ್ಟು ವಾಗ್ವಾದ ಮತ್ತು ಆರೋಪ ಪ್ರತ್ಯಾರೋಪಗಳು ಕೂಡ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ವಿಜಯಾನಂದ ಕಾಶಪ್ಪನವರು, ಇವರು ಅಖಿಲ ಭಾರತ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಆಗಿರುವಂತದ್ದು. ಇವರು ಇವತ್ತು ಹುಬ್ಬಳ್ಳಿಯಲ್ಲಿ ಮಾತಾಡಿದೆ ಅಂತಂದ್ರೆ, ಸ್ವಾಮೀಜಿಯವರು ಏನೋ ಮಠದಲ್ಲಿ ಕಳೆದ 2 ವರ್ಷಗಳಿಂದ ಇರ್ತಾ ಇಲ್ಲ, ಅವರು ರಾಜಕೀಯ ವ್ಯಕ್ತಿಯಾಗಿ ಬದಲಾಗಿದ್ದಾರೆ. ನಾವು ಧರ್ಮ ಸಂಘಟನೆ ಮತ್ತು ನಮ್ಮ ಸಮಾಜದ ಹಿತವನ್ನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಠವನ್ನ ಮಾಡಿದ್ವಿ, ಅವರನ್ನ ಪಟ್ಟಾಭಿಷೇಕವನ್ನು ಮಾಡಿದ್ವಿ. ಆದ್ರೆ ಸ್ವಾಮೀಜಿಯಾಗಿ ವರ್ತನೆ ಮಾಡ್ತಾ ಇಲ್ಲ, ಅವರು ರಾಜಕಾರಣಿಯಾಗಿ ವರ್ತನೆ ಮಾಡ್ತಾರೆ, ಒಂದು ರಾಜಕೀಯ ಪಕ್ಷದ ಏಜೆಂಟ್ರಂತೆ ಅವರು ಕೆಲಸ ಮಾಡ್ತಾರೆ. ಹೀಗಾಗಿ ಅವರನ್ನ ಅಂದ್ರೆ ಅವರು ಜೊತೆಗೆ ಅಂತಂದ್ರೆ ಅವರು ತಾವೇ ಬೇರೆ ಕಡೆ ಮಠವನ್ನ ಕಟ್ಟಿಕೊಳ್ಳಲಿಕ್ಕೆ ಸಾಕಷ್ಟೊಂದು ಚಿಂತನೆಯನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡಲ ಸಂಗಮ ಪೀಠಕ್ಕೆ ಪರ್ಯಾಯವಾಗಿ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ, ಚಿಂತನೆಯನ್ನ ಮಾಡ್ಕೊಂಡಿದ್ದೇವೆ. ಆದಷ್ಟು ಬೇಗನೆ ಪರ್ಯಾಯವಂತೊಂದು ಸ್ವಾಮೀಜಿಯನ್ನ ಪೀಠಕ್ಕೆ ನೇಮಕ ಮಾಡ್ತೇವೆ ಅಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ, ಕೂಡಲ ಸಂಗಮ ಪೀಠಕ್ಕೆ ಸ್ವಾಮೀಜಿಯನ್ನ ನೇಮಕ ಮಾಡುವುದು ಮತ್ತು ಅವರನ್ನ ತೆಗೆಯುವಂತ ಒಂದು ಅಧಿಕಾರ ನಮ್ಮ ಟ್ರಸ್ಟ್ಗೆ ಇದೆ ಅನ್ನುವಂಥ ಮಾತನ್ನ ಒತ್ತಿ ಹೇಳಿದಂತ ವಿಜಯಾನಂದ ಕಾಶಪ್ಪನವರು ಸ್ವಾಮೀಜಿಯವರ ಬಗ್ಗೆ ಸಾಕಷ್ಟೊಂದು ಆಕ್ರೋಶದ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಸ್ವಾಮೀಜಿ ಆಗಿರಬೇಕು, ಆದ್ರೆ ಅವರು ಅನೇಕ ಕಡೆ ಸಂಜಯ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಜಯಮೃತ್ಯುಂಜಯ ಶ್ರೀ ಆರೋಗ್ಯದಲ್ಲಿ ದಿಢೀರಂತ ಏರುಪೇರಾಗಿದೆ. ಕೂಡಲ ಸಂಗಮದ ಪಂಚಮಸಾಲಿ ಪೀಠಾಧ್ಯಕ್ಷರಾಗಿದ್ರು ಜಯಮೃತ್ಯುಂಜಯ ಶ್ರೀ. ಇದೀಗ ಅವರಿಗೆ ತಲೆನೋವು ಕಾಣಿಸ್ಕೊಂಡಿದೆಯಂತೆ, ಜೊತೆಗೆ ಎದೆನೋವು ಕೂಡ ಕಾಣಿಸ್ಕೊಂಡಿದೆ. ಹಾಗಾಗಿ ಅವರನ್ನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ತುರ್ತು ನಿಗಾ ಘಟಕದಲ್ಲಿ ಸ್ವಾಮೀಜಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಇನ್ನು ಸಂಜಯ್, ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ, ಜೊತೆಗೆ ಎದೆನೋವು ಬೇರೆ ಕಾಣಿಸ್ಕೊಂಡಿದೆ, ತಲೆನೋವು ಕೂಡ ಕಾಣಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಸದ್ಯದ ಅವರ ಆರೋಗ್ಯ ಸ್ಥಿತಿಗತಿಗಳು ಹೇಗಿದೆ, ಏನು ಅಪ್ಡೇಟ್ ಇದೆ? ಶಕುಂತಲಾ, ಅನೇಕ ದಿನಗಳ ಬೆಳವಣಿಗೆಯಿಂದಾಗಿ ಸ್ವಾಮೀಜಿಯವರು ಈಗ ಅನಾರೋಗ್ಯಕ್ಕೆ ಒಳಗಾಗಿರುವಂಥದ್ದು. ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡುವಂತ ಒಂದು ಕೆಲಸವನ್ನ ಮಾಡಲಾಗ್ತದೆ. ಏನು ಕಳೆದ 4-5 ದಿನಗಳಿಂದ ಮಠಕ್ಕೆ ಬೀಗ ಹಾಕಿರೋದು, ಬೀಗ ಹೊಡೆದಿರು ಸೇರಿದಂತೆ ಅನೇಕ ಘಟನೆಗಳು ಏನಾಗ್ತದವೆ. ಇದರಿಂದಾಗಿ ಅವರಿಗೆ ವಾಂತಿ ಭೇದಿ ಸೇರಿದಂತೆ ಕೆಲ ಆರೋಗ್ಯದ ಸಮಸ್ಯೆಗಳು ಕೂಡ ಉಂಟಾಗಿರುವಂತದ್ದು. ಹೀಗಾಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತದೆ. ಆದ್ರೆ ಮತ್ತೊಂದು ಕಡೆ ಇದಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿದಂತಹ ವಿಜಯಾನಂದ ಕಾಶಪ್ಪನವರು, ಸ್ವಾಮೀಜಿಯವರು ಪ್ರಚಾರ ಪ್ರಿಯರಿದ್ದಾರೆ, ಈ ಪ್ರಚಾರದ ಒಂದು ಉದ್ದೇಶಕ್ಕೆ ಭಾಗವಾಗಿ ಈ ರೀತಿಯಾಗಿ ಒಂದು ಆಸ್ಪತ್ರೆ ಸೇರಿರಬಹುದು. ನಾನು ಮುಂಜಾನೆ ಅಷ್ಟೇ ಮಠದ ಭಕ್ತರಿಗೆ ಫೋನ್ ಮಾಡಿದ್ದೆ, ಅವಾಗ ಅವರು ವಾಕಿಂಗ್ ಮಾಡ್ತಾ
ಇದ್ರು, ಆರೋಗ್ಯಯುತವಾಗಿದ್ರು. ಆದ್ರೆ ದಿಢೀರ್ನ ಅವರ ಆರೋಗ್ಯದಲ್ಲಿ ಈ ರೀತಿಯಾಗಿ ಕಂಡು ಬರೋದು ನೋಡಿದ್ರೆ ಅವರ ಆರೋಗ್ಯದಲ್ಲೂ ಅಂದ್ರೆ ಅವರು ಸಾಕಷ್ಟು ಪ್ರಚಾರಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾರೆ ಅನ್ನೋ ಮಾತುಗಳನ್ನು ಕೂಡ ವಿಜಯಾನಂದ ಕಾಶ್ಯಪ್ನವರು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ಇದೀಗ ಪೀಠದಿಂದ ಕೆಳಗಿಳಿಸುವಂತ ಒಂದು ಅಂದ್ರೆ ಪೀಠದಿಂದ ಕೆಳಗಿಳಿಸಲಿಕ್ಕೆ ಬೇಕಂತ ಎಲ್ಲ ಸಿದ್ಧತೆಯನ್ನ ಪಂಚಮಸಾಲಿ ಟ್ರಸ್ಟ್ ಮಾಡ್ಕೊಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ನಿನ್ನೆ ಸಮಾಜದ ಸಭೆಯನ್ನು ಕೂಡ ನಡೆಸಿರುವಂತದ್ದು. ಅವರಾಗೆ ಬಿಟ್ಟು ಹೋದ್ರೆ ಚೆನ್ನಾಗಿರ್ತದೆ, ಇಲ್ಲಾಂದ್ರೆ ನಾವೇ ಪರ್ಯಾಯವಾಗಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಅವ್ರನ್ನ ಮಠದಿಂದ ಕೆಳಗಿಳಿಸುವಂತ ಒಂದು ಎಲ್ಲ ಬೇಕಾದ ಸಿದ್ಧತೆಯನ್ನು ಕೂಡ ಪಂಚಮಸಾಲಿ ಸಮಾಜದ ಮುಖಂಡರು ಮಾಡಿಕೊಂಡಿರುವಂತದ್ದು. ಧನ್ಯವಾದ ಸಂಜಯ್ ತಮ್ಮ ಅಪ್ಡೇಟ್ ಮಾಹಿತಿಗಾಗಿ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH